ಡಿ ಕೆ ಶಿವಕುಮಾರ್ ನೀವು ಆಕ್ಟಿವ್ ಆಗಿರೋ ಇಷ್ಟು ದಿನ ಸುಮ್ಮನಿದ್ರಂತೆ. ಒಂದು ನಿಮಿಷ, 470 ದಿವಸದಿಂದ ಬಿಡದಿನಲ್ಲಿ ನಡೀತಿರತಕ್ಕಂಥ ಏನು ಹೋರಾಟ ರೈತರು, ನಾನು ಯಾವತ್ತು ಮೊದಲನೇ ಹೋರಾಟಕ್ಕೆ ಹೋಗಿದ್ದೀನಿ ಅಂತಕ್ಕಂಥದ್ದು ತೆಗಿರಿ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದಕ್ಕೆ ಹೋರಾಟ ಅಲ್ಲ. ಡಿ ಕೆ ಶಿವಕುಮಾರ್ ಆ ಭಾಗದ ರೈತ ಕುಟುಂಬಗಳನ್ನ ಇವತ್ತು ಯಾವ ಪರಿಸ್ಥಿತಿ ತಂದೊಡ್ಲಿಕ್ಕೆ ಕೊಟ್ಟಿದ್ದಾರ ಬದುಕನ್ನ, ಅದರ ವಿರುದ್ಧ ನಮ್ಮ ಹೋರಾಟ ಇದೆ. ಡಿ ಕೆ ಶಿವಕುಮಾರ್ ವಿರುದ್ಧ ಅಲ್ಲ, ಇದು ಯಾರೋ ಒಬ್ಬ ವ್ಯಕ್ತಿ ವಿರುದ್ಧ ಅಲ್ಲ. ಇವತ್ತು ಉದಾಹರಣೆಗೆ ಇವತ್ತು ನೀವು ತೋರಿಸ್ತಾ ಇದ್ರಿ 1119 ಕೋಟಿ ವೆಚ್ಚದಲ್ಲಿ ಬೇಕರಿ ಸರ್ಕಲ್ ಇಂದ ಈಗ ಹೆಬ್ಬಾಳದವರಿಗೆ ಫ್ಲೈಓವರ್ನ ಏನು ಕನಸಂತೆ ಅಲ್ವೇ, ಸುರಂಗ ಮಾರ್ಗ. ಅದು ನಾನು ಮುಖ್ಯಮಂತ್ರಿ ಇದ್ದಾಗ ಒಂದು ಕೊರಿಯಾ ಕಂಪನಿ 30 ಕೋಟಿ ದುಡ್ಡು ಅವರೇ ಹಾಕಿ ಟೆಕ್ನಾಲಜಿ ತಂದು ಅವತ್ತೇ ಕೆಲಸ ಮಾಡಲಿಕ್ಕೆ ಮೀನ್ ಸ್ಕ್ವೇರ್ನಿಂದ ಹೆಬ್ಬಾಳದ ಫ್ಲೈಓವರ್ಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿದ್ದೆ. ಟೆಂಡರ್ ಪ್ರೊಸೆಸ್ಸು ಮುಗಿದಿತ್ತು. ನನ್ನ ಸರ್ಕಾರದ ಹೋಯ್ತು. ಈ 20 ವರ್ಷದಲ್ಲಿ ಇವತ್ತು 1100 ಕೋಟಿಗೆ ಅದು ಏರಿಕೆ ಏನಾಗಿದೆ ಆ ಫ್ಲೈಓವರ್, ಇದು ಅಂಡರ್ ಟನಲ್ ರೋಡು. ಅವತ್ತು ಕೇವಲ 30 ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇದ್ದಂಥದ್ದು. ಇದಕ್ಕೆ ಯಾರು ಜವಾಬ್ದಾರರು? ನಾಡಿನ ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಕ್ಕಂಥ ಜನರ ತೆರಿಗೆ ದುಡ್ಡು ಇವತ್ತು ಯಾವ ರೀತಿ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಕ್ರಮ ತೆಗೆದುಕೊಳ್ಳದೆ ಈ ಪರಿಸ್ಥಿತಿ ದೂಡಿದ್ದೀರಿ. ಇವತ್ತು ಆ ಟನಲ್ ರೋಡು ಅಲ್ಲಿ ಏನೇನಿದೆ ಹೇಳ್ತೀನಿ ಆಮೇಲೆ. ನಾನು ವ್ಯಕ್ತಿ ಬಗ್ಗೆ ಹೇಳಲ್ಲ, ಕೆಲಸ ಮಾಡೋದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ. ನಾಡಿನಲ್ಲಿ ಅಭಿವೃದ್ಧಿಯನ್ನ ಪ್ರಾಮಾಣಿಕವಾಗಿ ಗುಣಾತ್ಮಕವಾಗಿ ರೈತರ ನಾಡಿನ ಜನತೆಯ ತೆರಿಗೆ ಹಣ ಏನಿದೆ ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಇವತ್ತು ಸರ್ಕಾರ ಹೊರಟ್ರೆ ಸಂಪೂರ್ಣವಾದ ಬೆಂಬಲ ಇವತ್ತು ಇದೆ.